ನಿಮ್ಮ ಜೀವನದಲ್ಲಿ ಎಂತಹ ಕಷ್ಟಗಳಿದ್ದರೂ ಕೂಡ ಒಮ್ಮೆ ಈ 3 ದಿನದ ರಾಯರ ಅನುಷ್ಠಾನದ ವ್ರತನ ಮಾಡಿ ನೋಡಿ. ಅದು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರೂ ಜೀವನದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಒಂದು ಸಮಸ್ಯೆಗೆ ನಾವು ಸೊಲ್ಯೂಷನ್ ಕಂಡುಹಿಡ್ಕೊಂಡು ಅದರಿಂದ ಈಚೆ ಬಂದ್ವಿ ಅಂತಂದರೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ಸ್ ನಮಗಂತಾನೆ ಕಾಯ್ತಾ ಇರುತ್ತೇನೋ, ಇದ್ಯಾವುದೋ ಬೇರೆ ತೊಂದರೆ ಬಂತಲ್ಲಪ್ಪ, ಒಂದಾದ್ಮೇಲೆ ಒಂದೊಂದು ಕಷ್ಟ ನನ್ನ ಜೀವನದಲ್ಲಿ ಬರ್ತಾನೆ ಇದೆ, ಯಾವುದಕ್ಕೂ ಕೂಡ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ, ಹೇಗೋ ಬಚಾವಾಗಿ ಅಥವಾ ಬೇರೆ ದಾರಿನ ಕಂಡ್ಕೊಂಡ್ವಿ ಅಂತ ಅನ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಯಾವುದೋ ರೀತಿ ಕಷ್ಟನ ಬರ್ತಾ ಇದೆ ನಮ್ಮ ಜೀವನದಲ್ಲಿ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದ್ದರೆ ರಾಯರು ವ್ರತನ ಮಾಡಿ ನೋಡಿ. ಈ ವ್ರತ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂದರೆ ತುಂಬಾ ಬದಲಾವಣೆ ಆಗುತ್ತೆ. ಎಲ್ಲ ವಿಡಿಯೋದಲ್ಲಿ ನಾನು ಹೇಳ್ದಾಗೆ ಒಂದು ವಿಚಾರಕ್ಕೆ ಮಾತ್ರನೇ ನೀವು ಮಾಡಬೇಕು. ನೀವು ಯಾವುದೇ ಪೂಜೆ ಮಾಡಿ ವ್ರತ ಮಾಡಿ ಒಂದು ವಿಚಾರಕ್ಕೆ ಮಾತ್ರನೇ ನೀವು ಮಾಡಬೇಕು. 16 ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಅದು ನೆರವೇರೋದಿಲ್ಲ. ಆದ್ದರಿಂದಾಗಿ ಮೊದಲಿಗೆ ನೀವು ಇದನ್ನ ಫಸ್ಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಥರ್ಸ್ಡೇಯಿಂದನೇ ಸ್ಟಾರ್ಟ್ ಮಾಡಬೇಕು. ಥರ್ಸ್ಡೇ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ವೆಡ್ನೆಸ್ಡೇನೇ ಆದಷ್ಟು ಶುದ್ಧವಾಗಿರಬೇಕು. ನಿಮ್ಮ ಮನೇಲಿ ನಾನ್ ವೆಜ್ನ ಮಾಡೋ ಆಗಿರಬಾರ್ದು, ಮತ್ತು ನೀವು ನಾನ್ ವೆಜ್ನ ತಿಂದಿರಬಾರ್ದು. ಅವತ್ತು ಬುಧವಾರ ದಿವಸದಿಂದನೇ ತುಂಬ ಶುದ್ಧವರಾಗಿ ನೀವು ಗುರುವಾರ ಹಾಕೊಳ್ಳೋಂಥ ಬಟ್ಟೆನ ನೀವು ಬುಧವಾರನೇ ವಾಶ್ ಮಾಡಿ ಎತ್ತಿಟ್ಕೊಂಬಿಡಿ. ನೀವು ವಾಶ್ ಮಾಡಿದರೂ ಕೂಡ ಬುಧವಾರ ನೀವು ಮತ್ತೆ ವಾಶ್ ಮಾಡಿ ನೀವು ಗುರುವಾರ ಹಾಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಮತ್ತು 3 ದಿವಸಗಳ ಕಾಲ ಎಷ್ಟು ನಿಮಗೆ ಬಟ್ಟೆ ಬೇಕು, ಎಷ್ಟು ಅವಶ್ಯಕತೆ ಇದೆ, ಬಟ್ಟೆ ಆಗಿರ್ಬೋದು, ಟವಲ್ಗಳಾಗಿರ್ಬೋದು, ನಿಮ್ಗೆ ಯಾವ ರೀತಿ ಬಟ್ಟೆ ಬೇಕು ಅದನ್ನೆಲ್ಲ ವಾಶ್ ಮಾಡಿ ನೀವು ಮಂಗಳವಾರ ಬುಧವಾರನೇ ಎತ್ತಿಟ್ಕೊಂಡ್ಬಿಡಿ. ಅದನ್ನ ಯಾರೂ ಕೂಡ ಮುಟ್ಟೋ ಆಗಿಲ್ಲ. ಮನೇಲಿ ಹೇಳ್ಬಿಡಿ, ನಾನು ಈ ರೀತಿ ವ್ರತನ ಮಾಡ್ತಾಯಿದ್ದೀನಿ 3 ದಿವಸದ ವ್ರತ, ಸೊ ಅದಕ್ಕಾಗಿ ನನ್ನ ಬಟ್ಟೆಗಳನ್ನಾಗಿರ್ಬೋದು, ನನ್ನ ವಸ್ತುಗಳನ್ನ ಯಾರೂ ಕೂಡ ಮುಟ್ಟೋ ಆಗಿಲ್ಲ ಅಂತ ಹೇಳ್ಬಿಡಿ ಅಂತ ಕೇಳಿ ನೀವು ವ್ರತನ ಕೈಗೊಳ್ತಾ ಇದ್ದೀರಲ್ವ. ಬೇರೆಯವ್ರು ಮುಟ್ಟೋದ್ರಿಂದ ಅದು ಅಪವಿತ್ರ ಆಗುತ್ತೆ. ಆದ್ದರಿಂದಾಗಿ ಮತ್ತು ನೀವು ಮಲ್ಕೊಳ್ಳೋಕ್ಕೆ ಚಾಪೆಲೇ ಮಲ್ಕೋಬೇಕು 3 ದಿವಸಗಳ ಕಾಲನೂ ಕೂಡ. ಚಾಪೆ ಮತ್ತು ಹೊದಿಕೆ ಇರುತ್ತಲ್ಲ ಅದನ್ನೂ ಕೂಡ ನೀವು ಶುದ್ಧವಾಗಿರೋದನ್ನೇ ಉಳಿಸ್ಕೊಬೇಕು. ಅದನ್ನು ಕೂಡ ಯಾರೂ ಕೂಡ ಮುಟ್ಟೋ ಆಗಿಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ತುಂಬ ಶುದ್ಧತೆಯಿಂದ ಮಾಡಿ 3 ದಿವಸಗಳ ಕಾಲ, 3 ವಾರ ಅಲ್ಲ 3 ದಿವಸ. ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸಗಳ ಕಾಲ ನೀವು ಈ ಪೂಜೆನ ಮಾಡಬೇಕಾಗಿರೋವಂಥದ್ದು. ಮತ್ತು ಥರ್ಸ್ಡೇ ಯಾವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂದರೆ ಬೆಳಗಿನ ಜಾವನೇ ಮಾಡಬೇಕು. ನೀವು ಕೆಲಸಕ್ಕೆ ಹೋಗ್ತಾ ಇದ್ದವರು ಆದರೂ ಪರವಾಗಿಲ್ಲ, ಇಲ್ಲ ನೀವು ಯಾವ್ದಾದ್ರು ಬ್ಯುಸಿ ಟೈಮಲ್ಲಿ ಇದ್ದೀರಾ, ಬ್ಯುಸಿ ದಿನಗಳಲ್ಲಿ ಇದ್ದೀರಾ, ಆದ್ರೂ ಪೂಜೆ ಮಾಡೋಕ್ಕಾಗಲ್ಲ, ಸಂಜೆ ಮಾಡ್ಬೋದಾ ಅಂತ ಕೇಳಕ್ಕೆ ಹೋಗ್ಬೇಡಿ. ಬೆಳಗ್ಗೆನೇ ಮಾಡಬೇಕಿಂದ 4:15 5:30 ಅಷ್ಟರಲ್ಲಿ ನೀವು ಪೂಜೆನ ಮುಗಿಸಿರ್ಬೇಕು. ಅದು ಸಾಧ್ಯ ಆಗಲಿಲ್ಲ ಅಂದರೆ ಇನ್ನೊಂದು ಟೈಮಿಂಗ್ಸ್ ಹೇಳ್ತೀನಿ. ಅಟ್ಲೀಸ್ಟ್ 8 ಗಂಟೆ ಒಳಗಾದ್ರೂ ಟ್ರೈ ಮಾಡಿ. ಕೆಲ್ಸಕ್ಕೆ ಹೋಗೋರು ಆಗೋದೇ ಇಲ್ಲ, ನಮಗೆ ಮಕ್ಕಳಿರೋರು ಅಂತ ಅನ್ನೋರಾದರೆ 8 ಗಂಟೆ ಒಳಗಡೆ ಪೂಜೆನ ಕಂಪ್ಲೀಟ್ ಮಾಡಬೇಕು. ಸಂಜೆ ಹೊತ್ತಲ್ಲಿ ಮಾಡೋ ಆಗಿಲ್ಲ. ನೀವು ಮೊದಲಿಗೆ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಮನೆಗೆಲ್ಲ ಗಂಜುಳನ ಪ್ರೋಕ್ಷಣೆನ ಮಾಡಿ ನೀವು ಸ್ಟಾರ್ಟ್ ಮಾಡಬೇಕು. ಮತ್ತು ಗಂಜುಳ, ತುಳಸಿ ಮತ್ತು ಅಕ್ಷತೆ ಎಲ್ಲವೂ ಕೂಡ ಅವಶ್ಯಕತೆ ಇದೆ. ಈ 3 ದಿನಗಳ ಕಾಲ ಎಲ್ಲನೂ ಕೂಡ ನೀವು ಬುಧವಾರನೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಮತ್ತು ನೀವು ಬಾಯ್ಸು ಕೂಡ ಇದನ್ನ ನೀವು ಮಾಡ್ಬೋದು. ಬರೀ ಹೆಣ್ಮಕ್ಳೇ ಮಾಡಬೇಕು ಅನ್ನೋದೇನಿಲ್ಲ, ಗಂಡು ಮಕ್ಕಳು ಕೂಡ ಇರೋ ಥರ ಮಾಡ್ಬೋದು. ಎಲ್ಲ ಸೇಮ್ ಇವಾಗ ನಾನು ಹೇಳ್ತಾ ಇರೋಂಥ ಕ್ರಮನ ಗಂಡು ಮಕ್ಕಳು ಕೂಡ ಅನುಸರಿಸಿ. ನಿಮ್ಗೆ ಯಾವ ರೀತಿ ಬಟ್ಟೆ ಬೇಕು, ನಿಮ್ಗೆ ಯಾವ ರೀತಿ ವಸ್ತುಗಳು ಬೇಕು ಎಲ್ಲ ಎತ್ತಿಟ್ಕೊಂಡ್ಬಿಡಿ. ಇನ್ನು ರಾಯರ ಫೋಟೋ ಮತ್ತು ವಿಗ್ರಹಕ್ಕೆ ಮೊದಲಿಗೆ ನೀವು ಗಂಜುಳನೆಲ್ಲ ಪ್ರೋಕ್ಷಣೆ ಮಾಡಿ ಶುದ್ಧ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಮತ್ತು ತುಳಸಿ ಮಾತ್ರ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ತುಳಸಿ ಮತ್ತು ನಿಮ್ಗೆ ಸಿಕ್ಕಿದ್ರೆ ಮಲ್ಲಿಗೆ ಹೂವು ತೊಗೊಳ್ಳಿ, ಮತ್ತು ಸ್ವಲ್ಪ ಸಾಮಂತಿಗೆ ಹೂವು ತೊಗೊಳ್ಳಿ. ನೀವು ಇದಿಷ್ಟು ಕೂಡ ರಾಯರಿಗೆ ಪ್ರಿಯವಾಗಿರುವಂಥ ಹೂಗಳೇ ಅಂತ ಹೇಳ್ಬೋದು. ಅದರಿಂದಾಗಿ ಮತ್ತು ನೀವು ಬೆಳಗಿನ ಜಾವ ಎದ್ಬಿಟ್ಟು ನೀವು ಸ್ನಾನ ಎಲ್ಲ ಮಾಡಿಕೊಂಡು ನೀವು ಸ್ನಾನ ಮಾಡ್ತೀರಲ್ಲ ಆ ನೀರಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗಂಜುಳನ ಹಾಕ್ಬಿಟ್ಟು ನೀವು ಸ್ನಾನನ ಮಾಡ್ಕೊಂಬಿಡಿ. ನಿಮ್ಮ ಮನಸ್ಸಲ್ಲಿರೋದು, ಮೈಯಲ್ಲಿರೋ ಎಲ್ಲ ಕಲ್ಮಶ ಎಲ್ಲ ಆ ನೀರಲ್ಲೇ ಕಳೆದೋಗ್ಬಿಡುತ್ತೆ. ಆದ್ದರಿಂದಾಗಿ ಸ್ನಾನ ಮಾಡ್ಕೊಂಡು ಬಂದಮೇಲೆ ನೀವು ರಾಯರನ್ನ ಎಲ್ಲಿ ಕೂರಿಸ್ತೀರಾ ಅಂದರೆ 3 ದಿನಗಳ ಕಾಲ ರಾಯರನ್ನ ಅಲ್ಲೇ ಇಟ್ಟಿರಬೇಕು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ. ಅದು ಯಾವುದೇ ಕಾರಣಕ್ಕೂ ಎತ್ತೋ ಆಗಿಲ್ಲ ರಾಯರನ್ನ. ಅದಕ್ಕೋಸ್ಕರ ಒಂದು ಒಳ್ಳೆ ಜಾಗನ ನೋಡಿ ರಾಯರನ್ನ ಪ್ರತಿಷ್ಠಾಪನೆ ಮಾಡಿ. ದೇವ್ರ ಮನೆ ಇಲ್ಲ ಅನ್ನೋರು ನೀವು ಎಲ್ಲಾದರೂ ಯಾರು ಕೂಡ ಟಚ್ ಮಾಡದೇ ಇರೋ ರೀತಿ ಒಂದು ಜಾಗನ ನೀವು ನೋಡಿಕೊಂಡು ನೀವು ಮಾಡಬೇಕಾಗಿರುವಂಥದ್ದು. ಈ 3 ದಿನಗಳ ಕಾಲ ತುಂಬ ಅಂದರೆ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು. ಇದನ್ನ ಮೊದಲಿಗೆ ಪೀಠನ ರೆಡಿ ಮಾಡ್ಕೋಬೇಕು. ನೀವು ಆ ನೆಲನ ಶುದ್ಧಿ ಮಾಡ್ಕೊಂಡು ಒಂದು ಪೀಠನ ಇಕ್ಕಿ ಅದ್ರ ಮೇಲೆ ಒಂದು ಮಡಿ ಬಟ್ಟೆನ ಹಾಕ್ಬಿಟ್ಟು ರಾಯರ ಫೋಟೋನ ಇಟ್ಬಿಟ್ಟು ನೀವು ರಾಯರಿಗೆ ನಿಮ್ಗೆ ಆ ಕೈಲಾದಷ್ಟು ಅಲಂಕಾರನ ಮಾಡ್ಕೊಳ್ಳಿ. ನೈವೇದ್ಯಕ್ಕೆ ಕಲಸಕ್ರನಾರು ಇಡಿ, ಹಾಲಾರು ಇಡಿ, ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನ ನೈವೇದ್ಯಕ್ಕೆ ಇಟ್ಬಿಟ್ಟು ನೀವು ಮಣ್ಣಿನ ತುಪ್ಪದ ದೀಪನ ನೀವು ಹಚ್ಚಬೇಕು. ತಾಮ್ರದಲ್ಲಿ ಹಚ್ಚಬಾರ್ದು, ಮಣ್ಣು ದೀಪ ಬರುತ್ತಲ್ಲ ಅದರಲ್ಲಿ ತುಪ್ಪದ ದೀಪನ ಹಚ್ಚಬೇಕು. ಇದು ಮೇನು ಇಂಪಾರ್ಟೆಂಟು. ಮತ್ತು ಯಾವುದೇ ಕಾರಣಕ್ಕೂ ರಾಯರು ಮೇಲಿರುವಂಥ ಹೂವು ಆಗಿರ್ಬೋದು, ಇನ್ಯಾವುದೇ ರೀತಿ ನೀವು ರಾಯರು ಮುಂದೆ ಇಟ್ಟಿರೋದು ಅಥವಾ ರಾಯರ ಫೋಟೋ ಮೇಲೆ, ವಿಗ್ರಹ ಮೇಲೆ ಏನೇ ಹಾಕಿದರೂ ಕೂಡ
ನೀವು ಅದನ್ನು 3 ದಿನಗಳ ಕಾಲ ಎತ್ತೋ ಆಗಿಲ್ಲ. ಯಾಕಂದರೆ ಹೂವು ತೆಗ್ದು ಮತ್ತೆ ಹೂವು ತೆಗ್ದುಬಿಡ್ಬೇಕು ಅಂತಂದಾಗ ರಾಯರದ್ದು ಫೋಟೋ ಆಗಲಿ ವಿಗ್ರಹ ಆಗಲಿ ಜರುಗುತ್ತೆ. ಆದ್ದರಿಂದಾಗಿ ರಾಯರ ಫೋಟೋ ಜರುಗಬಾರ್ದು 3 ದಿವಸಗಳ ಕಾಲ. ನೀವು ಒಂದ್ಸರಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದು ಅಲ್ಲೇ ಇರಬೇಕು 3 ದಿವಸಗಳ ಕಾಲ ನೀವು ತೆಗಿಯೋವರೆಗೂ. ಹೂವು ಹಾಗೆ ಇರಲಿ, ಬೇಕಾದ್ರೆ ನೀವು ಮತ್ತೆ ಎಕ್ಸ್ಟ್ರಾ ಹೂವು, ಇವಾಗ ಗುರುವಾರ ನೀವೆಲ್ಲ ಹೂವು ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ರಿ, ಶುಕ್ರವಾರ ನೀವು ಮತ್ತೆ ಬೇರೆ ಹೂವು ತೊಗೊಬಂದ್ಬೇಕು ರಾಯರ ಮುಂದೆ ಇಟ್ಟು ಪೂಜೆ ಮಾಡಿ, ಪರವಾಗಿಲ್ಲ. ಅದನ್ನ ಹೂವನ್ನ ತೆಗಿಯೋ ಆಗಿಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಬಿಡಿ. ಆದಷ್ಟು ಕೇರ್ಫುಲ್ಲಾಗಿ ಮಾಡಿ. ಫೋಟೋ ಒಂಚೂರು ಕೂಡ ಅಲುಗಾಡ ಮಾಡೋದು, ಎಲ್ಲಿಟ್ಟಿರ್ತೀವೋ ನಾವು ಅಲ್ಲೇ ಇರಬೇಕು. ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಸಂಜೆ ಬಂದುಬಿಟ್ಟು ಇನ್ನೊಂದು ಸರಿ ತುಪ್ಪ ದೀಪನ ಹಚ್ಬಿಟ್ಟು ರಾಯರಿಗೆ ನಮಸ್ಕಾರನ ಮಾಡ್ಕೊಳ್ಳಿ. ಇಲ್ಲ ಆಗಲ್ಲ, ಅಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ಅಂದರೆ ರಾಯರಿಗೆ 2 ಊದದ ಕಡ್ಡಿನ ಹಚ್ಚಿ, ಇಲ್ಲ ಸಾಂಬ್ರಾಣಿನ ಬೆಳಗ್ಬಿಟ್ಟು ನೀವು ನಿಮ್ಮ ಪ್ರಾರ್ಥನೆನ ರಾಯರಿಗೆ ಮುಟ್ಟೋ ರೀತಿಲಿ ಬೇಡ್ಕೊಂಡ್ರು ನಡೆಯುತ್ತೆ, ತೊಂದರೆ ಇಲ್ಲ. ಇದಿಷ್ಟು ಕೆಲಸ ನೀವು ಮಾಡಿದಾದಮೇಲೆ ಊಟನೂ ಅಷ್ಟೇ, ಒಂದೊತ್ತು ಮಾತ್ರ ಊಟನ ಮಾಡಬೇಕು ನೀವು. ಮಿಕ್ಕಿದ ಟೈಮಲ್ಲಿ ನೀವು ಹಣ್ಣು ಹಾಲು ತೊಗೊಂಡ್ರು ನಡೆಯುತ್ತೆ. ಮತ್ತು ನಾನ್ ವೆಜ್ನ ಡ್ರಿಂಕ್ಸ್ನ ಯಾವುದೇ ಕಾರಣಕ್ಕೂ ಮುಟ್ಬಾರ್ದು 3 ದಿವಸ ಕಂಪ್ಲೀಟ್ ಆಗೋವರೆಗೂ. ಮತ್ತು ಮನೇಲೂ ಕೂಡ 3 ದಿವಸ ಆಗೋ ತನಕ ನೀವು ಯಾವುದೇ ರೀತಿ ನಾನ್ ವೆಜ್ನ ಮಾಡಬಾರ್ದು. ಮತ್ತು ಈಚೆಯಿಂದ ತಂದಿರೋಂಥ ಫುಡ್ನೂ ಕೂಡ ಮನೆಗೆ ತರೋ ಆಗಿಲ್ಲ. ನೀವು ವ್ರತ ಮಾಡೋರು 3 ದಿವಸಗಳ ಕಾಲ ಇದೇ ರೀತಿಲಿ ಇರಬೇಕು. ಹಾಲು ಹಣ್ಣಲ್ಲೇ ಇರಬೇಕು. ಊಟ ಮಾಡಿದ್ರೆ ಮಧ್ಯಾಹ್ನದ ಮಾತ್ರ ನೀವು ಊಟ ಮಾಡಬೇಕು. ಅನ್ನ ಐಟಮು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋಂಥ ಊಟನ ತಿನ್ಬೋದು ನೀವು. ಈಚೆ ಫುಡ್ನ ನೀವು ತಿನ್ನೋ ಆಗಿಲ್ಲ. ಇದನ್ನಂತೂ ತುಂಬಾ ಶ್ರದ್ಧಾ ಭಕ್ತಿಯಿಂದ ಪಾಲನೆ ಮಾಡಿ. ಮತ್ತು ನೀವು ನೆಲದ ಮೇಲೆ ಮಲ್ಕೋಬೇಕು 3 ದಿವಸಗಳ ಕಾಲ. ಮತ್ತು ಬ್ರಹ್ಮಚರ್ಯನ ಫಾಲೋ ಮಾಡಬೇಕು ಮದುವೆ ಆಗಿರೋರಾದರೆ. 3 ದಿವಸನೂ ಕೂಡ ತುಂಬ ಶುದ್ಧತೆಯಿಂದ ಮನಸ್ಸನ್ನ ಮೈನ ಶುದ್ಧ ಮಾಡಿಕೊಂಡು ನೀವು ಈ ಪೂಜೆನ ಮಾಡಿ. ಮತ್ತು ನೀವು ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ನಿಮ್ಮದು ಬೇಡಿಕೆ ಏನಿರುತ್ತೆ ಅದನ್ನ ರಾಯರ ಮುಂದೆ ಹೇಳ್ಬಿಟ್ಟು ನೀವು ರಾಯರ ಮಂತ್ರನ ಪಠನೆ ಮಾಡಬೇಕು. ರಾಯರ ಮಂತ್ರ ಯಾವ ರೀತಿ ಪಠನೆ ಮಾಡಬೇಕು ಅಂತಂದರೆ, ಸುಮ್ಮನೆ ಬ್ಲೈಂಡಾಗಿ ರಾಯರ ಮಂತ್ರನ 21 ಸಾರಿ ಹೇಳಿದ್ದಾರೆ ಹೇಳ್ಬಿಡೋಣ ಅಂತ ಹೇಳ್ಬಿಡೋದಲ್ಲ, 108 ಸಾರಿ ಹೇಳಿದ್ದಾರೆ ಬರೆದು ಬಿಡೋಣ ಅಂತ ಬರೆಯೋದಲ್ಲ. ನೀವು ರಾಯರ ಮಂತ್ರ ಒಂದೊಂದು ಸಾರಿ ಹೇಳ್ತಾ ಇದ್ದಂಗೆ ನಿಮ್ಮ ಬಾಯಿಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಬೇಡಿಕೆ ನೆನಪಾಗ್ತಾ ಇರಬೇಕು. ಇವಾಗ ನೀವು ರಾಯರ ಮಂತ್ರನ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ಇರ್ತೀರ. ಆ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ನೆನೆಸ್ಕೊತಾ ಇರಬೇಕು ನಿಮ್ಮ ಬೇಡಿಕೆನ. ಯಾವುದಕ್ಕೋಸ್ಕರ ನೀವು ರಾಯರು ಮಂತ್ರನ ಹೇಳ್ತಾ ಇದ್ದೀರಾ, ಯಾವುದಕ್ಕೋಸ್ಕರ ನೀವು ರಾಯರು ಪೂಜೆನ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮನಸ್ಸಲ್ಲಿ ಪದೇ 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 ಅದು ಯೋಚನೆ ಬರಬೇಕು. ನಿಮ್ಮ ಕಷ್ಟ ಆಗಿರ್ಬೋದು, ನಿಮ್ಮ ಬೇಡಿಕೆ ಆಗಿರ್ಬೋದು, ಇವಾಗ ರಾಯರ ಮಂತ್ರ ನೀವು ಹೇಳ್ದಷ್ಟು ಆ ಬೇಡಿಕೆ ನಿಮಗೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರಬೇಕು. ಇವಾಗ ನಿಮ್ಮ ಬಾಯಿಲಿ ಮಂತ್ರ ಹೆಂಗೆ ಬರ್ತಾ ಇರುತ್ತೋ ಆ ಥರ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರಬೇಕು. ಆವಾಗ ಅದು ಸಕ್ಸಸ್ ಆಗೇ ಆಗುತ್ತೆ. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಸೊಲ್ಯೂಷನ್ ಯಾವ ರೀತಿ ನಿಮಗೆ ಸಿಗುತ್ತೆ, ಎಷ್ಟು ತುಂಬಾ ಉಪಯುಕ್ತವಾಗಿ ನಿಮ್ಮ ಲೈಫಲ್ಲಿ ಅಳವಡಿಕೆ ಆಗುತ್ತೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ. ಮತ್ತು 3 ದಿವಸಗಳ ಕಾಲ ನೀವು ಇದೇ ರೀತಿ ಪೂಜೆ ಮಾಡಿ, ಮಾಮೂಲಿ ತುಪ್ಪ ದೀಪ ಎಲ್ಲ ಹಚ್ಚಿ, ನೀವು ಯಾವ ರೀತಿ ನೈವೇದ್ಯ ಮಾಡ್ತೀರಾ ಮಾಡಿ ರಾಯರಿಗೆ ಹೂವು ಎಲ್ಲ ಇಟ್ಟು ನೀವು ಪೂಜೆನ ಮಾಡ್ಬೋದು. ಸಂಜೆ ಬಂದು ಆಗುತ್ತೆ ಅಂದರೆ ನೀವು ದೀಪನ ಹಚ್ಚಿ, ಇಲ್ಲ ಅಂದರೆ ನಡೆಯುತ್ತೆ, ತೊಂದರೆ ಏನೂ ಇಲ್ಲ. ಇದಾದಮೇಲೆ ಇವಾಗ ಗುರುವಾರ ಶುಕ್ರವಾರ ಶನಿವಾರ ಆಯಿತು. ಭಾನುವಾರ ಬಂದುಬಿಟ್ಟು ನೀವು ರಾಯರ ಫೋಟೋ ಎಲ್ಲಿತ್ತು ಅಲ್ಲಿ ಎತ್ತಿಟ್ಬಿಡಿ. ಅಂದರೆ ರಾವುಗೆಲ್ಲ ನೋಡಿಕೊಂಡು ಅಲ್ಲಿ ಎತ್ತಿಟ್ಬಿಟ್ಟು ಮೊದಲಿಗೆ ನೀವು ರಾಯರಿಗೆ ಕರ್ಪೂರನ ಸಾಂಬ್ರಾಣಿ ಬತ್ತಿನೂ ಹಚ್ಬಿಟ್ಟು ಅದೆಲ್ಲ ಫುಲ್ಲು ಹಚ್ಚಿದಾದಮೇಲೆ ರಾಯರ ಫೋಟೋ ಎಲ್ಲಿತ್ತಲ್ಲಿ ಎತ್ತಿ ಇಟ್ಬಿಟ್ಟು ನೀವು ಆ ನಂತರ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಗಿಡದ ಹತ್ರ ಹಾಕ್ಬಿಡಿ. ಇದಿಷ್ಟು ಕೆಲಸನ ನೀವು 3 ದಿವಸಗಳ ಕಾಲ ಮಾಡಿದ್ವಿ ಅಂದರೆ ನೀವು ಅಂದ್ಕೊಂಡಿರೋದು ಹಾಗೆ ಆಗುತ್ತೆ. ಮತ್ತು ಮಂತ್ರ ಹೇಳ್ಬೇಕಾದ್ರೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಬೇಡಿಕೆನ ಹೇಳ್ಕೊಂಡು ನೀವು ಮಂತ್ರನ ಹೇಳಿ. ಇದಿಷ್ಟು ಕೆಲಸನ ಮಾಡಿ ನೋಡಿ. ನೀವು ಅಂದ್ಕೊಂಡಿರೋ ಅಂಥ ಆಸೆ ಆಗಿರ್ಬೋದು, ಕನಸಾಗಿರ್ಬೋದು, ಕಷ್ಟ ಆಗಿರ್ಬೋದು, ಆದಷ್ಟು ಬೇಗ ಈಡೇರಲಿ ಅಂತ ರಾಯರನ್ನ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.